ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಸಮುದ್ರ ಪ್ಲಾಸ್ಟಿಕ್ ಕಸವನ್ನು ನಿಭಾಯಿಸುವ ಮತ್ತು ತ್ಯಾಜ್ಯದಿಂದ ಹೈಡ್ರೋಜನ್ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವ ಎರಡು ಪ್ರಮುಖ ಸಂಶೋಧನೆ ಮತ್ತು ನಾವೀನ್ಯತೆ ಉಪಕ್ರಮಗಳನ್ನು ಪ್ರಾರಂಭಿಸಿವೆ. ಈ ಉಪಕ್ರಮಗಳನ್ನು 391 ಕೋಟಿ ರೂಪಾಯಿಗಳ ಜಂಟಿ ಹೂಡಿಕೆಯೊಂದಿಗೆ ಪರಿಚಯಿಸಲಾಗಿದೆ. ಜಾಗತಿಕ ಪ್ರಯತ್ನಗಳ ಹೊರತಾಗಿಯೂ ಸಮುದ್ರ ಮಾಲಿನ್ಯವು ಜೀವನ ವೈವಿಧ್ಯತೆಗೆ ಹಾನಿ ಮಾಡುತ್ತಿದ್ದು ಪರಿಸರ ವ್ಯವಸ್ಥೆಗೆ ಅಡ್ಡಿಪಡಿಸುತ್ತಿದೆ, ಅಲ್ಲದೆ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಸಮುದ್ರ ಪ್ಲಾಸ್ಟಿಕ್ ಕಸದ ವ್ಯಾಪಕ ಸಮಸ್ಯೆಯ ಮೇಲೆ ನಿರ್ದಿಷ್ಟ ಗಮನ ಹರಿಸಿ ಸಮುದ್ರ ಮಾಲಿನ್ಯವನ್ನು ಎದುರಿಸಲು ಸಹಯೋಗದ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ. ಎರಡನೇ ಉಪಕ್ರಮವು ತ್ಯಾಜ್ಯವನ್ನು ಹಸಿರು ಹೈಡ್ರೋಜನ್ ಆಗಿ ಪರಿವರ್ತಿಸುವ ತಂತ್ರಜ್ಞಾನಗಳ ಅಭಿವೃದ್ಧಿಯ ಮೂಲಕ ಸುಸ್ಥಿರ ಇಂಧನ ಪರಿಹಾರಗಳ ತುರ್ತು ಅಗತ್ಯವನ್ನು ಪರಿಹರಿಸುತ್ತದೆ.